ಧರ್ಮಪುರ ಎಂಬ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ರಾಮಧನ್ ಒಬ್ಬ ಬಹಳ ಬಡ ರೈತನಾಗಿದ್ದ. ಈ ಬಾರಿ ಅವನು ಹಳ್ಳಿಯ ಸೇಠನಿಂದ ಸಾಲ ತೆಗೆದುಕೊಂಡು ಬೆಳೆ ಬೆಳೆದಿದ್ದ. ಅದೃಷ್ಟವಶಾತ್ ಹವಾಮಾನ ಚೆನ್ನಾಗಿತ್ತು ಮತ್ತು ಮೊದಲ ಬಾರಿಗೆ ಹೊಲದಲ್ಲಿ ಬೆಳೆ ತುಂಬ ಚೆನ್ನಾಗಿ ಬಂದಿತ್ತು. ಇಡೀ ಕುಟುಂಬದಲ್ಲಿ ಹೊಸ ಆಶೆಯೊಂದು ಮೂಡಿತ್ತು. ನೋಡು ಸುನೀತಾ, ಈ ಬಾರಿ ಎಷ್ಟು ಚೆನ್ನಾಗಿ ಬೆಳೆ ಬಂದಿದೆ. ದೇವ್ರು ನಮ್ಮ ಮಾತು ಕೇಳಿದಾನೆ. ಇನ್ನು ಮಕ್ಕಳನ್ನು ಹಸಿವಿನಿಂದ ಮಲಗಿಸ್ಬೇಕಾಗುವುದಿಲ್ಲ ಅನಿಸ್ತದೆ. ಹೌದು ರಾಮದಾನ್, ಈ ಬಾರಿ ನಮ್ಮ ಪರಿಶ್ರಮ ಫಲ ನೀಡಿದೆ. ಬೆಳೆ ಸರಿಯಾಗಿ ಕೊಯ್ಯಲು ಸಾಧ್ಯವಾದರೆ ಕೆಲ ತಿಂಗಳುಗಳಾದರೂ ನೆಮ್ಮದಿ ಸಿಗುತ್ತದೆ. ಅಪ್ಪ, ಈ ಬಾರಿ ನಾವು ಶಾಲೆಗೆ ಹೋಗಬಹುದಾ? ಮಗನೇ, ನಿನಗೆ ಹೊಸ ಬಟ್ಟೆ ಮತ್ತು ಪುಸ್ತಕಗಳನ್ನು ತಂದುಕೊಡ್ತೇನೆ. ಅಪ್ಪ, ನನಗೇನ್ ತರ್ತೀರಾ? ನಿನಗೆ ಗೊಂಬೆ ಮತ್ತು ಹೊಸ ಚೂಡಿಗಳನ್ನು ತರುತ್ತೇನೆ. ಆದರೆ ವಿಧಿಗೆ ಅವರ ಈ ಸಂತೋಷ ಇಷ್ಟವಾಗಲಿಲ್ಲ. ಸಂಜೆ ಹೊತ್ತಿಗೆ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದವು. ಭಾರೀ ಗಾಳಿ ಹಾಗೂ ಮಳೆ ಶುರುವಾಯಿತು. ನಾಮ್ದನ್, ಬೇಗ ಬನ್ನಿ, ಮಳೆ ಜಾಸ್ತಿ ಆಗ್ತಿದೆ. ಹೊಲದಲ್ಲಿ ನೀರ್ ತುಂಬ್ತಿರ್ಬಹುದು. ದೇವ್ರೇ, ಎಲ್ಲವೂ ಹರಿದು ಹೋಗ್ಬಾರ್ದು. ರಾಮಧನ್ ಹೊಲಕ್ಕೆ ಓಡಿದ. ಆದರೆ ಅಲ್ಲಿ ಕಂಡ ದೃಶ್ಯ ನೋಡಿ ಅವನ ಹೃದಯ ಕುಸಿದು ಬಿತ್ತಂತಾಯಿತು. ಹೊಲ ಸಂಪೂರ್ಣವಾಗಿ ನೀರಿನಿಂದ ತುಂಬಿತ್ತು. ಬೆಳೆಯೆಲ್ಲವೂ ನಾಶವಾಗಿತ್ತು. ಈಗ ಏನು ಉಳಿದಿದೆ ದೇವರೇ? ನನ್ನ ಪರಿಶ್ರಮ, ನನ್ನ ಕನಸು ಎಲ್ಲವೂ ನೀರಿನಲ್ಲಿ ಹರಿದು ಹೋಯಿತು. ಈಗ ಮಕ್ಕಳಿಗೆ ಏನ್ ತಿನ್ನಿಸ್ತೇವೆ? ಮನೆಯಲ್ಲಿ ಒಂದು ಮುಷ್ಟಿ ಧಾನ್ಯವೂ ಇಲ್ಲ. ಮುಂದಿನ ದಿನ ಬೆಳಿಗ್ಗೆ ರಾಮಧನ್ ಸಾಲ ನೀಡಿದ ಸೇಠ ಹರಿರಾಮನ ಬಳಿಗೆ ಹೋದ. ಸೇಠಿ, ಮಳೆಯಲ್ಲೆಲ್ಲ ಬೆಳೆ ನಾಶ ಆಗಿದೆ. ಸ್ವಲ್ಪ ಸಮಯ ಕೊಡಿ. ಈಗ ನಿನಗೆ ಸಮಯ ಸಿಗುವುದಿಲ್ಲ ರಾಮಧನ್. ಕಾಗದದ ಪ್ರಕಾರ ಆ ಜಮೀನು ಈಗ ನನ್ನದು. ಅದು ನನ್ನ ತಾತನ ಕಾಲದಿಂದಲೂ ಬಂದ ಜಮೀನು. ದಯವಿಟ್ಟು ಹಾಗೆ ಮಾಡಬೇಡಿ. ನನಗೆ ಭಾವನೆ ಬೇಡ, ಕಾಗದ ಮುಖ್ಯ. ತಕ್ಷಣ ಜಮೀನು ಖಾಲಿ ಮಾಡು. ಹೀಗೆ ರಾಮಧನ್ ತನ್ನ ಜಮೀನನ್ನು ಕಳೆದುಕೊಂಡ. ಅವನ ಬಳಿ ಈಗ ಏನೂ ಉಳಿದಿರಲಿಲ್ಲ. ಜಮೀನಿಲ್ಲ, ಹಣ ಇಲ್ಲ, ಆಶ್ರಯವೂ ಇಲ್ಲ. ಸುನೀತಾ, ಈಗ ಈ ಹಳ್ಳಿಯಲ್ಲಿ ನಮಗೇನೂ ಉಳಿದಿಲ್ಲ. ಕಾಡಿನ ಕಡೆ ಹೋಗೋಣ. ಅಲ್ಲಿ ಏನಾದರೂ ಆಶ್ರಯ ಸಿಗಬಹುದು. ಆ ಸೇಠ್ಜಿಯಿಂದ ನಮ್ಮ ಜಮೀನು ಎಲ್ಲ ಹೋಯ್ತು. ಸರಿ, ನೀನ್ ಹೇಳಿದ ಹಾಗೆ ಮಾಡೋಣ. ಹೀಗೆ ಅವರು ತಮ್ಮ ಒಡೆದ ಕನಸುಗಳನ್ನು ಹೊತ್ತು ಕುಟುಂಬದೊಂದಿಗೆ ಅಜ್ಞಾತ ದಾರಿಯ ಕಡೆ ಹೊರಟರು. ಮಳೆ ನಿಂತಿತ್ತು, ಆದರೆ ಅವರ ಜೀವನದ ಕಷ್ಟಗಳು ನಿಲ್ಲಲಿಲ್ಲ. ಹಿಂದೆ ನೋಡಬೇಡ ಸುನೀತಾ. ಈಗ ನಮ್ಮ ಬಳಿ ಮನೆ ಇಲ್ಲ, ಆದರೆ ಮಕ್ಕಳ ಜವಾಬ್ದಾರಿ ಇದೆ. ನಾನು ಇವರನ್ನು ಹಸಿವಿನಿಂದ ಮಲಗಲು ಬಿಡುವುದಿಲ್ಲ. ಅಪ್ಪ, ನಾವೀಗ ಎಲ್ಲಿಗೆ ಹೋಗುತ್ತಿದ್ದೇವೆ? ಕಾಡಿನ ಅಂಚಿನಲ್ಲಿ ಒಬ್ಬ ವೃದ್ಧ ಸಾಧು ಇದ್ದಾರೆ. ಅವರ ಬಳಿ ಹೋಗೋಣ. ಹೀಗೆ ಸುಮಾರು ದೂರಗಳ ನಡೆದ ನಂತರ ಕಾಡಿನೊಳಗೆ ಅವರು ಒಂದು ಹಾಳಾದ ಗುಡಿಸಲು ನೋಡಿದರು. ಅಲ್ಲಿ ಒಬ್ಬ ವೃದ್ಧ ಸಾಧು ಕುಳಿತಿದ್ದ. ಬಾಬಾ, ನಮಗೆ ಆಶ್ರಯ ಬೇಕು. ನಮ್ಮ ಬಳಿ ಏನೂ ಉಳಿದಿಲ್ಲ. ಮಗನೇ, ನೀನು ತುಂಬಾ ದೂರದಿಂದ ದನಿದು ಬಂದಿರುವ ಹಾಗೆ ಕಾಣುತ್ತಿರುವೆ. ನಿನ್ನ ಮುಖದಲ್ಲಿ ನಿಷ್ಠೆ ಕಾಣುತ್ತಿದೆ. ಇಲ್ಲಿ ಉಳಿಯಬಹುದು. ಹೀಗೆ ಆ ಹಾಳಾದ ಗುಡಿಸಲು ಅವರ ಹೊಸ ಮನೆ ಆಯಿತು. ಮುಂದಿನ ದಿನ ರಾಮಧನ್ ಕಾಡಿಗೆ ಹೋಗಿ ಮರ ಕಡಿಯಲು ಪ್ರಾರಂಭಿಸಿದ. ಸುನೀತಾ, ನಾನು ಮರ ಕಡಿಯಲು ಹೋಗ್ತಿದ್ದೇನೆ. ಅದನ್ನು ಮಾರಾಟ ಮಾಡಿ ಮಕ್ಕಳಿಗೆ ಆಹಾರ ತರುತ್ತೇನೆ. ಆಯ್ತು ರೀ, ಬೇಗ ಬನ್ನಿ ಎಂದು ಹೇಳಿ ರಾಮಧನ್ ಕಾಡಿಗೆ ಹೋದನು. ಅಲ್ಲಿ ಸುಮಾರು ಹೊತ್ತು ಕಟ್ಟಿಗೆ ಕಡೆದನು. ಅಷ್ಟೊತ್ತಿಗೆ ಸಮಯ ತುಂಬಾ ಆಗಿ ಹೋಗಿತ್ತು. ಆ ಕಟ್ಟಿಗೆಯನ್ನು ಹೊತ್ತುಕೊಂಡು ಮಾರಾಟ ಮಾಡಲು ಹೋದನು. ಸಂಜೆ ವೇಳೆಗೆ ಅವನು ಕಟ್ಟಿಗೆ ಮಾರಾಟ ಮಾಡಿ ಸ್ವಲ್ಪ ಹಣ ತಂದ. ಅದರಿಂದ ಆಲೂಗಡ್ಡೆ, ಈರುಳ್ಳಿ ಮತ್ತು ಸ್ವಲ್ಪ ಹಿಟ್ಟು ತಂದ. ಇಷ್ಟು ಮಾತ್ರ ಸಿಕ್ಕಿತು, ಆದ್ರೆ ಮಕ್ಕಳ ಹೊಟ್ಟೆ ತುಂಬುತ್ತದೆ. ಇದು ಸಾಕು. ನೀನು ಕೈ ತೊಳೆಯು, ನಾನು ರೊಟ್ಟಿಯನ್ನು ಮಾಡುತ್ತೇನೆ. ಅಮ್ಮ, ಇಂದು ಬೆಲ್ಲ ಇಲ್ಲವೇ? ಇಂದು ಇಲ್ಲ ಮಗಳೇ, ಆದ್ರೆ ನಾಳೆ ಖಂಡಿತ ತರುತ್ತೇವೆ. ಸರಿ ಅಮ್ಮ. ರಾತ್ರಿ ಅವರು ಸರಳವಾದ ಊಟ ತಿಂದ್ರು. ಯಾರಿಗೂ ದೂರಿರ್ಲಿಲ್ಲ. ಎಲ್ಲರ ಕಣ್ಣಲ್ಲೂ ಆಶೆ ಇತ್ತು.
ಈಗ ಪ್ರತಿದಿನ ಹೀಗೆಯೇ ಕೆಲಸ ಮಾಡುತ್ತೇನೆ. ನಾವು ಒಟ್ಟಿಗೆ ಇದ್ದೇವೆ, ಅದೇ ನಮ್ಮ ಶಕ್ತಿ. ಕಷ್ಟಗಳು ಇನ್ನೂ ಮುಂದಿದ್ದರೂ ರಾಮ್ಧನ್ ಕೈಬಿಡಲಿಲ್ಲ. ಅವನ ಪ್ರಯಾಣ ಇನ್ನೂ ಮುಂದುವರಿಯಬೇಕಿತ್ತು. ಆದರೆ ಅವನ ದೃಢ ಸಂಕಲ್ಪ ಅಚಲವಾಗಿತ್ತು. ರಾಮ್ಧನ್ ಪ್ರತಿದಿನ ಕಾಡಿಗೆ ಹೋಗಿ ಮರಗಳನ್ನು ಕಡಿದು ಸಂಜೆ ವೇಳೆಗೆ ಅವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿದ್ದ. ಬಂದಷ್ಟು ಹಣದಿಂದ ಮನೆಯವರಿಗೆ ಆಹಾರ ತಂದುಕೊಡುತ್ತಿದ್ದ. ಮಕ್ಕಳ ಕಣ್ಣುಗಳಲ್ಲಿ ಇನ್ನೂ ಹಸಿವು ಕಾಣಿಸುತ್ತಿತ್ತು. ಆದರೆ ಅವರು ಈಗ ದೂರು ಹೇಳುತ್ತಿರಲಿಲ್ಲ. ಕುಟುಂಬಕ್ಕಾಗಿ ಹೋರಾಟವು ಅವರ ಜೀವನದ ಭಾಗವಾಗಿ ಬಿಟ್ಟಿತ್ತು. ಕೇಳಿ, ಇನ್ನು ಬೇಗ ವಾಪಸ್ ಬನ್ನಿ. ನಿನ್ನೆ ತುಂಬಾ ತಡವಾಯಿತು. ಮಗಳು ನಿಮ್ಮನ್ನು ಕಾಯುತ್ತಾ ನಿದ್ರಿಸಿಬಿಟ್ಟಳು. ಹೌದು ಸುನೀತಾ, ಇಂದು ಬೇಗ ಬರುತ್ತೇನೆ. ಸ್ವಲ್ಪ ಹೆಚ್ಚು ಮರಗಳನ್ನು ತರುತ್ತೇನೆ, ಆಗ ಹೆಚ್ಚು ಹಣ ಸಿಗಬಹುದು. ಅಪ್ಪ, ಇಂದು ಬೆಲ್ಲ ಕೂಡ ತರುತ್ತೀರಾ? ಖಂಡಿತ ಮಗನೇ, ಈ ಬಾರಿ ನಿನಗಾಗಿ ಬೆಲ್ಲವು, ಅಮ್ಮನಿಗಾಗಿ ಸೀರೆಯ ತರುತ್ತೇನೆ. ನನಗೆ ಚೂಡಿಗರು. ನಿನಗಾಗಿ ಅತಿ ಸುಂದರ ಚೂಡಿಗಳನ್ನು ತರುತ್ತೇನೆ ಮಗಳೇ. ದೇವರು ಸ್ವಲ್ಪ ಸಹಾಯ ಮಾಡಲಿ. ಹೀಗೆ ನಗುತ್ತಾ ರಾಮಧನ್ ಕಾಡಿನತ್ತ ಹೊರಟನು. ಆದರೆ ಆ ದಿನ ಅವನು ಎಂದಿಗಿಂತಲೂ ಹೆಚ್ಚು ಒಳಗೆ ಹೋಗಿದ್ದ. ಹೆಚ್ಚು ಮರ, ಹೆಚ್ಚು ಹಣ, ಕುಟುಂಬದ ಸಂತೋಷ ಎಂಬ ಆಲೋಚನೆ ಅವನನ್ನು ಮುಂದಕ್ಕೆ ಕರೆದೊಯ್ದಿತು. ಕಾಡಿನ ಆಳದಲ್ಲಿ ಅವನು ದಾರಿ ತಪ್ಪಿದನು. ಎಲ್ಲೆಡೆ ಕೇವಲ ಮರಗಳು, ಯಾವ ದಾರಿಯೂ ಕಾಣಿಸಲಿಲ್ಲ. ಅಯ್ಯೋ, ಇದು ಯಾವ ಜಾಗ? ಇದು ನಿತ್ಯದ ದಾರಿಯಲ್ಲ. ನಾನು ತಪ್ಪು ದಿಕ್ಕಿಗೆ ಬಂದಿದ್ದೇನೆ ಅನಿಸುತ್ತದೆ. ಆಕಾಶದಲ್ಲಿ ಮೋಡಗಳು ಕವಿದವು. ಸಂಗ ಮಳೆ ಶುರುವಾಯಿತು. ದೇವ್ರೆ, ಈಗೇನ್ ಮಾಡ್ಲಿ? ಬಂದ ದಾರಿಯನ್ನು ಮರೆತುಬಿಟ್ಟೆ. ಯಾವ ದಿಕ್ಕು ಕಾಣ್ತಿಲ್ಲ. ಇದಕ್ಕೆ ನಡುವೆ ಗುಡಿಸಲನಿಲ್ಲಿ ಸುನೀತಾ ಕಾಡಿನತ್ತ ನೋಡುತ್ತಲೇ ಇದ್ದಳು. ಸೂರ್ಯ ಅಸ್ತಮಿಸಿದ್ದರೂ ರಾಮಧನ್ ಬಂದಿರಲಿಲ್ಲ. ಇಂದು ತುಂಬಾ ತಡವಾಗಿದೆ. ಇಷ್ಟು ಹೊತ್ತಿಗೆ ಅವರು ಸಾಮಾನ್ಯವಾಗಿ ಬರುತ್ತಾರೆ. ಅಮ್ಮ, ಅಪ್ಪನಿಗೆ ಏನಾದ್ರೂ ಆಗಿದಿಲ್ಲ? ಹಾಗೆ ಹೇಳ್ಬೇಡ ಮಗನೇ, ಅವರು ಚೆನ್ನಾಗಿರ್ತಾರೆ. ಬಹುಶಃ ದೂರ ಹೋಗಿರಬಹುದು. ಅತ್ತ ರಾಮಧನ್ ದಣಿದು ಒಂದು ಕಲ್ಲಿನ ಮೇಲೆ ಕೂತ. ಕಣ್ಣೀರು ಬಂತು. ಆದ್ರೆ ಅವನು ಧೈರ್ಯ ಹಿಡಿದು ಮತ್ತೆ ನಡೆದು ಹೋದ. ಆಕಸ್ಮಿಕವಾಗಿ ಒಂದು ಚಿಕ್ಕ ಬೆಳಕು ಕಾಣಿಸಿತು. ಅದು ಏನು? ಅಲ್ಲಿ ಮನೆ ಇದೆಯಾ? ಅಥವಾ ಯಾರಾದ್ರೂ ಬೆಂಕಿ ಹಚ್ಚಿದ್ರಾ? ಅವನು ಆ ಬೆಳಕಿನತ್ತ ಹೋದಾಗ ಒಂದು ವಿಚಿತ್ರ ಗುಹೆ ಕಂಡಿತು. ಒಳಗಿಂದ ಹಳದಿ ಹೊಳಪು ಬರುತ್ತಿತ್ತು. ಸ್ವಲ್ಪ ಹೆದರಿದರೂ ಒಳಗೆ ಪ್ರವೇಶಿಸ. ಇದು ಯಾವ ಜಾಗ? ಸುತ್ತಲೂ ಮೌನ. ಆದ್ರೆ ಬೆಳಕು ಹೇಗೆ? ಗುಹೆಯೊಳಗೆ ಮುಂದೆ ಹೋದಾಗ ಅವನಿಗೆ ಒಂದು ವಿಚಿತ್ರ ದೃಶ್ಯ ಕಂಡಿತು. ಅದು ಒಂದು ಹಳ್ಳಿಯಂತಿತ್ತು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಇಡೀ ಹಳ್ಳಿ ಚಿನ್ನದಂತೆ ಹೊಳೆಯುತ್ತಿತ್ತು. ಇದು ಕನಸೇನೋ? ಆದ್ರೆ ನಾನು ಜಾಗೃತನಲ್ಲವೇ? ಅಷ್ಟರಲ್ಲಿ ಇಬ್ಬರು ಸೈನಿಕರು ಬಂದರು. ನೀನು ಯಾರು? ಇಲ್ಲಿ ಹೇಗೆ ಬಂದೆ? ನನ್ನ ಹೆಸರು ರಾಮಧನ್. ನಾನು ಬಡ ರೈತ. ದಾರಿ ತಪ್ಪಿದ್ದೇನೆ. ರಾಜನ ಬಳಿಗೆ ಬಾ. ಅವರು ನಿನ್ನನ್ನು ನೋಡಲು ಬಯಸುತ್ತಾರೆ. ಭಯದಿಂದ ರಾಮಧನ್ ಅವರ ಜೊತೆ ಅರಮನೆಗೆ ಹೋದ. ಅವನಿಗೆ ಏನಾಗುತ್ತದೆ ಎಂಬುದು ಗೊತ್ತಿರಲಿಲ್ಲ. ಅರಮನೆಯ ಒಳಗೆ ಒಂದು ಗಂಭೀರ ಧ್ವನಿ ಕೇಳಿಸಿತು. ಅವನನ್ನು ಒಳಗೆ ಕರೆತನ್ನಿರಿ. ರಾಮಧನ್ ಒಳಗೆ ಹೋದಾಗ ಎತ್ತರದ ಆಸನದ ಮೇಲೆ ಒಬ್ಬ ವೃದ್ಧ ರಾಜ ಕುಳಿತಿದ್ದರು. ಅವರ ಮುಖದಲ್ಲಿ ತೇಜಸ್ಸು ಮತ್ತು ಕಣ್ಣಲ್ಲಿ ದಯೆ ಕಾಣಿಸುತ್ತಿತ್ತು. ಹೇಳು, ನೀನ್ಯಾರು? ಇಲ್ಲಿ ಹೇಗ್ ಬಂದ? ಮಹಾರಾಜ, ನನ್ನ ಹೆಸರು ರಾಮಧನ್. ನಾನು ಬಡ ರೈತ. ಮಳೆಯಿಂದ ನನ್ನ ಬೆಳೆ ನಾಶವಾಯಿತು. ಸೇಠ್ ನನ್ನ ಜಮೀನನ್ನ ಕಿತ್ತುಕೊಂಡ. ಈಗ ಕಾಡಿನಲ್ಲಿ ಮರ ಕಡಿಯುತ್ತಾ ಮಕ್ಕಳನ್ನ ಪೋಷಿಸುತ್ತಿದ್ದೇನೆ. ಇಂದು ದಾರಿ ತಪ್ಪಿ ಇಲ್ಲಿ ಬಂದೆ. ನಿನ್ನ ಮಾತಿನಲ್ಲಿ ಸತ್ಯತೆ ಇದೆ. ನಿನ್ನ ಹೋರಾಟ ನಿನ್ನ ಕಣ್ಣಲ್ಲಿ ಕಾಣಿಸುತ್ತಿದೆ. ಮಹಾರಾಜ, ನಾವು ಬಡವರು. 2 ಊಟಕ್ಕಾಗಿ ಮಾತ್ರ ಹೋರಾಟ ಮಾಡುತ್ತೇವೆ. ನಿನ್ನಂತಹವರೇ ನಿಜವಾದ ರಾಜರು, ಕುಟುಂಬಕ್ಕಾಗಿ ಹೋರಾಡುವವರು. ರಾಜನು ಸೈನಿಕನಿಗೆ ಸೂಚನೆ ನೀಡಿ ಒಂದು ಚಿಕ್ಕ ಪೆಟ್ಟಿಗೆಯನ್ನು ತರಿಸಿದರು. ರಾಮಧನ್,
ಇವು ಸ್ವಲ್ಪ ಚಿನ್ನದ ನಾಣ್ಯಗಳು. ಇವುಗಳನ್ನು ತೆಗೆದುಕೊಂಡು ಮನೆಗೆ ಹೋಗು. ಮಕ್ಕಳಿಗೆ ಆಹಾರ ಮತ್ತು ಬಟ್ಟೆ ತಂದು ಹೊಸ ಜೀವನ ಆರಂಭಿಸು. ಮಹಾರಾಜ, ನಾನು ಇದನ್ನು ತೆಗೆದುಕೊಳ್ಳಲಾರೆ. ನಾವು ಬಡವರು, ಆದರೆ ಪರಿಶ್ರಮಿಗಳು. ಇದು ನಿನ್ನ ಪರಿಶ್ರಮದ ಬಹುಮಾನ. ನಿನ್ನಂತಹ ಸತ್ಯವಂತನಿಗೆ ಕೊಡದಿದ್ದರೆ ಯಾರಿಗೆ ಕೊಡಬೇಕು? ರಾಮಧನ್ ಪೆಟ್ಟಿಗೆಯನ್ನು ತೆಗೆದುಕೊಂಡು ಕಣ್ಣೀರು ಹಾಕುತ್ತಾ ರಾಜನ ಪಾದಗಳಿಗೆ ಬಾಗಿದ. ನೀವು ನನ್ನ ಜೀವನವೇ ಬದಲಾಯಿಸಿದ್ದೀರಿ ಮಹಾರಾಜ. ಈಗ ನಾನು ನನ್ನ ಮಕ್ಕಳನ್ನು ಹಸಿವಿನಿಂದ ಇರಿಸುವುದಿಲ್ಲ. ಹೋಗು ರಾಮಧನ್, ಆದರೆ ನೆನಪಿರ್ಲಿ, ಈ ಹಳ್ಳಿ ಸತ್ಯ ಮತ್ತು ಪರಿಶ್ರಮ ಇರುವವರಿಗೆ ಮಾತ್ರ ಕಾಣಿಸುತ್ತದೆ. ಮುಂದಿನ ದಿನ ಬೆಳಗ್ಗೆ ರಾಮಧನ್ ಆ ನಾಣ್ಯಗಳನ್ನ ತೆಗೆದುಕೊಂಡು ಮಾರುಕಟ್ಟೆಗೆ ಹೋದ. ಅಲ್ಲಿ ಅವನು ತುಂಬಾ ಆಹಾರ ವಸ್ತುಗಳನ್ನ ಖರೀದಿಸಿದ. ಮಕ್ಕಳಿಗಾಗಿ ಹೊಸ ಬಟ್ಟೆಗಳನ್ನ ಖರೀದಿಸಿದನು ಮತ್ತು ಸುನೀತಾಳಿಗಾಗಿ ಒಂದು ಸುಂದರ ಬಣ್ಣದ ಸೀರೆ ತಂದನು. ಇಂದು ಮನಸ್ಸಿಗೆ ತುಂಬಾ ಶಾಂತಿ ಸಿಕ್ಕಿದೆ ಸುನೀತಾ. ಮಕ್ಕಳ ಮುಖದಲ್ಲಿ ಕಂಡ ನಗು ಎಲ್ಲಾ ಕಷ್ಟಗಳನ್ನು ಮರೆಸುತ್ತದೆ. ಈಗ ನಮ್ಮ ಅದೃಷ್ಟ ನಿಜವಾಗಿಯೂ ಬದಲಾಗಿದೆ ಅನ್ನಿಸುತ್ತದೆ. ಆದ್ರೆ ಈ ಹಣದಿಂದ ಸಾಲ ತೀರಿಸುವುದು ಮುಖ್ಯ ಅಲ್ವೇ? ಹೌದು ಸುಜಾತ, ನಾನಿಂದು ಸಂಜೆ ಸೇಠ್ನ ಬಳಿ ಹೋಗಿ ಬರ್ತೇನೆ. ಆಯ್ಕ್ರಿ. ಅದೇ ದಿನ ರಾಮಧನ್ ನೇರವಾಗಿ ಸೇಠ್ ಹರಿರಾಮನ ಮನೆಗೆ ಹೋದನು. ಅವನ ಕೈಯಲ್ಲಿ ಚಿನ್ನದ ನಾಣ್ಯಗಳಿಂದ ತುಂಬಿದ ಚೀಲವಿತ್ತು. ಸೇಠ್ಜಿ, ನಿಮ್ಮ ಸಾಲ ಇಲ್ಲಿದೆ. ಸಂಪೂರ್ಣವಾಗಿ ತೀರಿಸಿದ್ದೇನೆ. ಪ್ರತಿಯೊಂದು ನಾಣ್ಯವೂ ಪರಿಶ್ರಮದ ಫಲ. ರಾಮಧನ್, ಇದು ಹೇಗೆ ಸಾಧ್ಯ? ಏಕಾಏಕಿ ಇಷ್ಟು ಹಣ ಹೇಗೆ ಸಿಕ್ಕಿತು? ನೀನು ಕಳ್ಳತನ ಮಾಡಿದೀಯಾ? ನಾನು ಬಡವನು, ಆದ್ರೆ ಕಳ್ಳನಲ್ಲ. ಪರಿಶ್ರಮ ಮತ್ತು ದೇವರ ಕೃಪೆಯಿಂದ ಇದು ಸಿಕ್ಕಿದೆ. ಕಥೆ ಹೇಳ್ಬೇಡ, ಈಗ ಸಾಲ ತೀರಿಸಿದ್ಯಾ? ಸೇಠ್ಗೆ ಅನುಮಾನ ಇದ್ರೂ ಚಿನ್ನದ ನಾಣ್ಯಗಳನ್ನು ನೋಡಿ ಮೌನವಾಗಿ ಬಿಟ್ಟ. ಅವನು ಜಮೀನಿನ ದಾಖಲೆಗಳನ್ನ ಹಿಂತಿರುಗಿಸಿದ. ರಾಮಧನ್ ತನ್ನ ಜಮೀನನ್ನ ಮರಳಿ ಪಡೆದನು. ರಾಮಧನ್ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಮನೆಗೆ ಹೋದನು. ಮನೆಯಲ್ಲಿ ರಾಮಧನ್ ಪತ್ರ ಹಿಡಿದುಕೊಂಡು ಬರುವುದನ್ನು ನೋಡಿ ಸಂತೋಷಪಟ್ರು. ಅಷ್ಟರಲ್ಲಿ ಮಗ, ಅಪ್ಪ, ನಾವು ಮತ್ತೆ ನಮ್ಮ ಹೊಲದಲ್ಲಿ ಕೆಲಸ ಮಾಡ್ತೇವಾ? ಹೌದು ಮಗನೇ, ಈಗ ಆ ಹೊಲ ಮತ್ತೆ ನಮ್ದು. ಆದ್ರೆ ನನಗೆ ಇನ್ನೊಂದು ಕನಸು ಇದೆ. ಯಾವ ಕನಸು? ನಾನು ಕೇವಲ ಕೃಷಿ ಮಾತ್ರ ಮಾಡಲ್ಲ, ಮರಗಳನ್ನು ಮಾರುವ ಸಣ್ಣ ವ್ಯಾಪಾರವೂ ಪ್ರಾರಂಭಿಸುತ್ತೇನೆ. ಕೆಲವೇ ದಿನಗಳಲ್ಲಿ ರಾಮಧನ್ ಒಂದು ಸಣ್ಣ ಮರದ ಗಾಡಿ ಥೇಲಾ ತಯಾರಿಸಿಕೊಂಡನು. ಈಗ ಪ್ರತಿದಿನ ಕಾಡಿಗೆ ಹೋಗಿ ಮರ ತಂದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿದ್ದ. ನಿಧಾನವಾಗಿ ಅವನ ಹಣವೂ ಹೆಚ್ಚಾಗತೊಡಗಿತು. ಹಳ್ಳಿಯವರು ಅವನನ್ನು ಗೌರವದಿಂದ ನೋಡತೊಡಗಿದರು. ನೋಡಿ, ರಾಮಧನ್ ಈಗ ಶ್ರೀಮಂತನಾಗಿದ್ದಾನೆ. ದೇವರ ವಿಶೇಷ ಕೃಪೆ ಇದೆ ಅನಿಸ್ತದೆ. ಆದರೆ ಸೇಠ್ ಹರಿರಾಮನಿಗೆ ಶಾಂತಿ ಇರಲಿಲ್ಲ. ರಾಮಧನ್ಗೆ ಹಣ ಹೇಗೆ ಸಿಕ್ಕಿತು ಎಂಬುದು ಅವನಿಗೆ ಕುತೂಹಲವಾಗಿತ್ತು. ಅವನು ಸತ್ಯವನ್ನು ತಿಳಿಯಲು ನಿರ್ಧರಿಸಿದ. ಒಂದು ದಿನ ರಾಮಧನ್ ಮತ್ತೆ ಕಾಡಿಗೆ ಹೋಗಿ ಆ ಗುಹೆಯ ದಾರಿಯಲ್ಲಿ ನಡೆಯಲು ಶುರು ಮಾಡಿದನು. ಸೇಠ ಕೂಡ ಅವನ ಹಿಂದೆ ಅಡಗಿಕೊಂಡು ಹೋದನು. ಇಂದು ಮತ್ತೆ ಆ ರಾಜನಿಗೆ ಧನ್ಯವಾದ ಹೇಳಬೇಕು. ಇದೇ ದಾರಿ, ಈಗ ನಾನು ಕೂಡ ನೋಡ್ತೇನೆ. ಸ್ವಲ್ಪ ದೂರ ಹೋದನಂತೆ. ಗುಹೆ ಎಲ್ಲಿದೆ? ಕಾಣುತ್ತಿಲ್ಲಲ್ವಲ್ಲ? ಆಗ ರಾಮಧನ್ ಗುಹೆಯನ್ನು ಕಂಡನು. ಇದೇ ಜಾಗ ನನ್ನ ಅದೃಷ್ಟ ಬದಲಿಸಿದ ಸ್ಥಮರ್. ಈಗ ನಾನು ಒಳಗೆ ಹೋಗಿ ಎಲ್ಲ ಚಿನ್ನ ನಂದೇ ಮಾಡ್ಕೊಳ್ತೇನೆ. ರಾಮಧನ್ ಒಳಗೆ ಹೋಗಿ ಕರೆದನು. ಮಹಾರಾಜ, ನಾನು ಮತ್ತೆ ಬಂದಿದ್ದೇನೆ. ಒಳಗಿನಿಂದ ಧ್ವನಿ ಕೇಳಿಸಿತು. ರಾಮಧನ್, ಒಳಗೆ ಬಾ. ಆ ಧ್ವನಿಯನ್ನು ಕೇಳಿ ಸೇಠ್ ಆಶ್ಚರ್ಯಪಟ್ಟನು. ಇವರಿಗೆ ರಾಮಧನ್ ಹೇಗೆ ಪರಿಚಿತನಾಗಿದ್ದಾನೆ ಎಂದು. ಅವನು ಚುರುಕಾಗಿ ಗುಹೆಯೊಳಗೆ ಹೋಗಲು ಪ್ರಯತ್ನಿಸಿದ. ಆದರೆ ತಕ್ಷಣವೇ ಒಂದು ಭಾರೀ ಬೆಳಕು ಕಾಣಿಸಿಕೊಂಡಿತು ಮತ್ತು ಎಲ್ಲೆಡೆ ಕತ್ತಲೆ ಆವರಿಸಿತು. ನಾನು ಸೇಠ ಹರಿರಾಮ. ನನಗೂ ರಾಜನನ್ನು ಭೇಟಿ ಮಾಡಬೇಕು. ನನಗೂ ಅವನಿಗೆ ಸಿಕ್ಕದ್ದು ಬೇಕು. ರಾಮಧನ್ಗೆ ಅವನ ಪ್ರಾಮಾಣಿಕತೆ ನೀಡಿತು. ನಿನ್ನ ಲೋಭ ನಿನ್ನನ್ನು ಇಲ್ಲಿ ದೂರ ಮಾಡ್ತದೆ. ನೀನು ಬಡವರ ಜಮೀನು ಕಿತ್ತುಕೊಂಡವನು. ಇಲ್ಲ, ಅದು ಹೇಗೆ ಆಗ್ತದೆ? ನೀವು ಮಾಡ್ತಿರೋದು ಇದು ಅನ್ಯಾಯ. ನಿನ್ನ ಶಿಕ್ಷೆ
ನಿನ್ನ ಕರ್ಮಗಳಿಂದ ನಿರ್ಧರಿಸಲಾಗಿದೆ. ಸೈನಿಕರು ಸೇಠನನ್ನು ಹಿಡಿದು ಕತ್ತಲೆಯೊಳಗೆ ಕರೆದೊಯ್ದರು. ಗುಹೆ ಮತ್ತೆ ಶಾಂತವಾಯಿತು. ಮಹಾರಾಜ, ನೀವು ನ್ಯಾಯ ಮಾಡಿದ್ದೀರಿ. ಹೌದು ರಾಮಧನ್, ಅವನು ಇತರರ ಅದೃಷ್ಟ ಕದ್ದವನು. ನೀನು ಇತರರಿಗಾಗಿ ಪರಿಶ್ರಮ ಮಾಡುವವನು. ಈಗ ನೀನು ಸದಾ ಸುರಕ್ಷಿತವಾಗಿರುತ್ತೀಯ. ಧನ್ಯವಾದಗಳು ಮಹಾರಾಜ. ನಾನು ನಿಮ್ಮ ವಿಶ್ವಾಸವನ್ನು ಎಂದಿಗೂ ಮುರಿಯುವುದಿಲ್ಲ. ರಾಮಧನ್ ಗುಹೆಯಿಂದ ಹೊರಬಂದನು. ಅವನ ಮುಖದಲ್ಲಿ ಸಂತೋಷ ಮತ್ತು ಶಾಂತಿ ಇತ್ತು. ಆದರೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉಳಿದಿತ್ತು. ಈ ರಹಸ್ಯ ಎಲ್ಲರಿಗೂ ಕಾಣಿಸುತ್ತದೆಯಾ ಅಥವಾ ಸತ್ಯಸಂಧರಿಗಷ್ಟೇ? ಈಗ ರಾಮಧನ್ ಬಳಿ ಎಲ್ಲವೂ ಇತ್ತು, ಆದರೆ ಅವನು ಇನ್ನೂ ಸರಳ ಜೀವನವನ್ನೇ ನಡೆಸುತ್ತಿದ್ದ. ಇಂದು ಎಲ್ಲವೂ ಸ್ಪಷ್ಟವಾಯಿತು. ಸೇಠನ ಲೋಭ ಅವನ ಅಂತ್ಯವಾಯಿತು ಮತ್ತು ನನ್ನ ಪ್ರಾಮಾಣಿಕತೆ ನನ್ನ ಶಕ್ತಿಯಾಯಿತು. ರಾಮ್ದಾನ್, ಇಂದು ಬೇಗ ಬಂದಿದ್ದಿರಲ್ಲ? ಎಲ್ಲವೂ ಸರಿಯೇ? ಹೌದು ಸುನೀತಾ, ಈಗ ಯಾವುದೇ ಭಯ ಇಲ್ಲ. ಮಹಾರಾಜ ಎಲ್ಲವನ್ನೂ ನೋಡಿದ್ದಾರೆ ಮತ್ತು ನ್ಯಾಯ ನೀಡಿದ್ದಾರೆ. ಅಪ್ಪ, ಸೇಠ್ ನಿನ್ನನ್ನು ಹಿಂಬಾಲಿಸುತ್ತಿದ್ದ, ಆದರೆ ಈಗ ಅವನು ಎಲ್ಲಿಗೆ ಹೋದ? ಅವನಂತಹವರು ಹೋಗಬೇಕಾದ ಸ್ಥಳಕ್ಕೆ ಹೋಗಿದ್ದಾನೆ ಮಗನೇ. ರಾಮಧಾನ್, ಈಗ ನೀವು ಏನ್ ಮಾಡಲಿದ್ದೀರಿ? ಈಗ ಹಳ್ಳಿಯಲ್ಲಿ ಸಣ್ಣ ವ್ಯಾಪಾರ ಪ್ರಾರಂಭಿಸ್ತೇನೆ. ಮರ ಮತ್ತು ಕಲ್ಲಿದ್ದಲು ವ್ಯಾಪಾರ. ನಾನೊಂದು ಗೋದಾಮು ತೆಗೆಯುತ್ತೇನೆ. ಹಳ್ಳಿಯ ಜನರಿಗೂ ಕೆಲಸ ಕೊಡುತ್ತೇನೆ. ಮುಂದಿನ ದಿನದಿಂದಲೇ ರಾಮಧನ್ ಒಂದು ಸಣ್ಣ ಅಂಗಡಿಯನ್ನ ಬಾಡಿಗೆಗೆ ತೆಗೆದುಕೊಂಡನು. ಕಾಡಿನಿಂದ ಮರಗಳನ್ನು ತಂದು ಅಲ್ಲಿ ಮಾರಾಟ ಮಾಡಲು ಆರಂಭಿಸಿದನು. ಜನರಿಗೆ ಉತ್ತಮ ಸಾಮಾನು ಸಿಗತೊಡಗಿತು ಮತ್ತು ರಾಮಧನ್ಗೆ ತನ್ನ ಪರಿಶ್ರಮಕ್ಕೆ ಗೌರವ ಸಿಗತೊಡಗಿತು. ರಾಮ್ಧನಣ್ಣ, ನಿಮ್ಮ ಸಾಮಗ್ರಿ ತುಂಬಾ ಚೆನ್ನಾಗಿದೆ. ಈಗ ನಮಗೆ ಹೊರಗೆ ಹೋಗ್ಬೇಕಾಗಿಲ್ಲ. ಬೆಲೆಯೂ ಸರಿಯಾಗಿಯೇ ಕೊಡ್ತೀರಿ. ನೀವು ಹೃದಯದಿಂದ ವ್ಯವಹಾರ ಮಾಡ್ತೀರಿ. ನಾವು ಎಲ್ಲರವರು ಅಣ್ಣ. ನಾವು ಹಸಿವಿನಿಂದ ಇದ್ದಾಗ ಹಳ್ಳಿ ನಮ್ಮ ಜೊತೆ ಇತ್ತು. ಈಗ ನಾವು ಏನಾದರೂ ಮಾಡಬಲ್ಲೆವು ಎಂದರೆ ಅದೇ ದೊಡ್ಡ ವಿಷಯ. ಹಳ್ಳಿಯಲ್ಲಿ ಈಗ ಜನರು ರಾಮಧನ್ನನ್ನು ಗೌರವದಿಂದ ನೋಡತೊಡಗಿದರು. ಒಮ್ಮೆ ಕೆಳಗಿದ್ದವನು ಈಗ ಮೇಲಿದ್ದರೂ ತನ್ನ ನೆಲವನ್ನು ಮರೆಯಲಿಲ್ಲ. ನೀನು ಎಲ್ಲವನ್ನೂ ನಿಜವಾಗಿಯೂ ಚೆನ್ನಾಗಿ ನಡೆಸಿದ್ಯಾ ರಾಮಧನ್. ನನಗೆ ತುಂಬಾ ಸಂತೋಷ. ಅಷ್ಟರಲ್ಲಿ ಬಾಗಿಲಿನ ಹೊರಗಿಂದ ಶಬ್ದ ಕೇಳಿಸಿತು. ಯಾರಿದ್ದಾರೆ? ಈ ಸಮಯದಲ್ಲಿ ಯಾರು ಬಂದಿರ್ಬೋದು? ಇರೋ ಸುನೀತಾ, ಹೋಗಿ ನೋಡ್ತೀನಿ. ರಾಮಧನ ಹೊರಗೆ ಬರುವಷ್ಟರಲ್ಲಿ ಮಹಾರಾಜನ ದೂತನೊಬ್ಬ ಬಾಗಿಲ ಬಳಿ ಬಂದು ನಿಂತಿದ್ದನು. ಹೇಳಿ, ಏನಾಗ್ಬೇಕಾಗಿತ್ತು? ನೀವು ಎಲ್ಲಿಂದ ಬಂದಿರುವಿರಿ ನಮಗೆ ತಿಳಿದಿಲ್ಲ. ನಾನು ರಾಜನ ದೂತನು. ಅವರು ನಿಮಗೆ ಒಂದು ಸಂದೇಶ ಕಳುಹಿಸಿದ್ದಾರೆ. ನನಗೆ ಸಂದೇಶವನ್ನ ಕಳಿಸಿದ್ದಾರಾ? ಏನು ಸಂದೇಶ? ಅವರು ನಿಮ್ಗೆ ಕರೆ ನೀಡಿದ್ದಾರೆ. ತಕ್ಷಣ ಬರಬೇಕು. ಏನಾಗಿದೆ? ಎಲ್ಲವೂ ಸರಿಯೇ ಇದೆ ತಾನೆ? ಏನಾದ್ರೂ ತಪ್ಪಾಯ್ತೆ? ನನಗೆ ಹೇಳಿದ್ದು ಒಂದೇ, ರಾಮಧನ್ ಅವರನ್ನು ತಕ್ಷಣ ಕರೆತಂದುಕೋ ಅಂತ. ಸರಿ, ನಾನು ಬೆಳಗ್ಗೆ ಬರ್ತಾರೆ. ಇಲ್ಲ, ಈಗ್ಲೇ ಬರಬೇಕು. ನಾನು ನಿಮ್ಮ ಜೊತೆ ಇದ್ದೇನೆ. ದಾರಿ ಸುರಕ್ಷಿತವಾಗಿದೆ. ಹೌದಾ? ಹಾಗಿದ್ರೆ ಹೋಗೋಣ. ಸುನೀತಾ, ಮಕ್ಕಳನ್ನ ನೋಡ್ಕೊಳ್ಳು. ನಾನು ಮಹಾರಾಜರ ಬಳಿ ಹೋಗಿ ಬರ್ತೇನೆ. ಅಪ್ಪ, ಬೇಗ ಬನ್ನಿ. ನಾವು ನಿಮ್ಮ ಸಲುವಾಗಿ ದಾರಿ ಕಾಯುತ್ತಿರ್ತೇವೆ. ಸರಿ ಮಗಳೇ ಎಂದು ರಾಮಧನ್ ದೂತನ ಜೊತೆ ರಾತ್ರಿ ಕತ್ತಲಿನಲ್ಲಿ ಹೊರಟನು. ಅವನ ಹೆಜ್ಜೆಗಳು ನಿಧಾನವಾಗಿದ್ದರೂ ಮನಸ್ಸಿನಲ್ಲಿ ನಂಬಿಕೆಯಿತ್ತು. ಅರಮನೆಗೆ ತಲುಪಿದಾಗ, ಒಳಗೆ ಬನ್ನಿ, ಮಹಾರಾಜರು ನಿಮಗಾಗಿ ಕಾಯುತ್ತಿದ್ದಾರೆ. ರಾಮಧಾನ್, ಕುಳಿತುಕೋ. ನಮಸ್ಕಾರ ಮಹಾರಾಜ. ನೀವು ನನ್ನನ್ನು ಕರೆಸಿದ್ದೀರಾ? ನಾವು ಹಲವು ದಿನಗಳಿಂದ ನಿನ್ನನ್ನು ಗಮನಿಸುತ್ತಿದ್ದೇವೆ. ನೀನು ನಿನ್ನ ಜೀವನವನ್ನು ಮತ್ತೆ ಕಟ್ಟಿಕೊಂಡಿರುವ ರೀತಿ ಅತ್ಯಂತ ಪ್ರೇರಣಾದಾಯಕವಾಗಿದೆ. ಮಹಾರಾಜ, ನೀವು ಸಹಾಯ ಮಾಡಿದ ದಿನದಿಂದಲೇ ನನ್ನ ಭಾಗ್ಯ ಬದಲಾಗಿದೆ. ನಮ್ಮ ಬಳಿ ಹೆಚ್ಚು ಕಾಲ ಉಳಿದಿಲ್ಲ. ನಮಗೆ ವಾರಸುದಾರರಿಲ್ಲ. ನಾವು ಬಯಸುವುದು ನೀನೇ ನಮ್ಮ ಉತ್ತರಾಧಿಕಾರಿ ಆಗಬೇಕು. ನಾನು ರಾಜನಾಗಬೇಕಾ? ಇದು ಹೇಗೆ ಸಾಧ್ಯ? ನಿನ್ನ ನಡೆ, ನಿಷ್ಠೆ ಮತ್ತು ಪರಿಶ್ರಮವನ್ನು ನಾವು ಪರೀಕ್ಷಿಸಿದ್ದೇವೆ. ಇವುಗಳೇ ಒಬ್ಬ ಸತ್ಯ ರಾಜನ ಗುಣಗಳು. ಮಹಾರಾಜ, ನನಗೆ ಸ್ವಲ್ಪ ಸಮಯ ನೀಡಿ. ನಿನಗೆ
ನಾಳೆ ಬೆಳಗ್ಗೆವರೆಗೆ ಸಮಯ ಇದೆ. ಯೋಚಿಸಿ ನಿರ್ಧಾರ ಮಾಡು. ರಾಮಧನ್ ಹೊರಗೆ ಬಂದು ತುಂಬಾ ಆಲೋಚನೆ ಮಾಡಿದ. ಮನಸ್ಸಿನಲ್ಲಿ ಗೊಂದಲ ಇದ್ದರೂ ಒಂದು ಹೊಸ ಆಶೆಯೂ ಹುಟ್ಟಿತ್ತು. ಮುಂದಿನ ಬೆಳಿಗ್ಗೆ ರಾಮಧನ್, ನಿನ್ನ ನಿರ್ಧಾರವೇವು? ಮಹಾರಾಜ, ನಾನು ಇಡೀ ರಾತ್ರಿ ಯೋಚಿಸಿದೆ. ಈ ಗದ್ದುಗೆ ಒಂದು ದೊಡ್ಡ ಜವಾಬ್ದಾರಿ. ನಾನು ಇದನ್ನು ಕನಸಲ್ಲಿಯೂ ಯೋಚಿಸಿರಲಿಲ್ಲ. ಆದರೆ ನೀವು ನನ್ನನ್ನು ಅರ್ಹ ಎಂದು ಭಾವಿಸಿದರೆ ನಾನು ಈ ಜವಾಬ್ದಾರಿಯನ್ನು ಸ್ವೀಕರಿಸುತ್ತೇನೆ. ನಿನ್ನ ಈ ಉತ್ತರವೇ ನೀನು ಅರ್ಹನೆಂಬುದಕ್ಕೆ ಸಾಕ್ಷಿ. ನಾನು ವಾಗ್ದಾನ ಮಾಡುತ್ತೇನೆ. ನಾನು ಯಾವಾಗ್ಲೂ ಬಡವರ ಜೊತೆ ನಿಂತುಕೊಳ್ಳುತ್ತೇನೆ. ಯಾರಿಗೂ ಅನ್ಯಾಯವಾಗಲು ಬಿಡುವುದಿಲ್ಲ. ರಾಜನು ಆದೇಶ ನೀಡಿದ್ದರು. ರಾಮಧನ್ ಅವರಿಗೆ ರಾಜವಸ್ತ್ರಗಳನ್ನು ತೊಡಿಸಿರಿ. ರಾಮಧನ್ಗೆ ರಾಜವಸ್ತ್ರ ತೊಡಿಸಲಾಯಿತು. ಅವನ ನೆತ್ತಿಗೆ ರಾಜತಿಲಕ ಮಾಡಲಾಯಿತು ಮತ್ತು ಅವನನ್ನು ಸಿಂಹಾಸನದ ಮೇಲೆ ಕೊಳ್ಳಿರಿಸಲಾಯಿತು. ಮರುದಿನ ಮಧ್ಯಾಹ್ನ ರಾಮಧನ್ ತನ್ನ ಮನೆಗೆ ಹೋದನು. ಇವನ ವೇಷಭೂಷಣ ನೋಡಿ ಸುನೀತಾ ಅಚ್ಚರಿಗೊಂಡಳು. ರಾಮಧನ್, ಇದು ನಿಜವಾಗಿಯೋ ಅಥವಾ ಕನಸಾ? ಇಲ್ಲ ಸುನೀತಾ, ಇದು ದೇವರ ಇಚ್ಛೆ. ಈಗ ನಾವು ಹಸಿವಿನಿಂದ ಮಲಗೋದಿಲ್ಲ, ಬದಲಾಗಿ ಇತರರ ಹಸಿವು ತೀರಿಸುವ ಜವಾಬ್ದಾರಿ ನಮ್ಮದು. ಈಗ ನಾನು ರಾಜನ ಮಗನ? ಇಲ್ಲ ಮಗನೇ, ನೀನು ಜನರ ಸೇವಕನ ಮಗ. ನಾವು ರಾಜರಂತೆ ಅಲ್ಲ, ಸೇವಕರಂತೆ ಬದುಕುತ್ತೇವೆ. ಧರ್ಮಪುರದ ಅದೇ ಬಡ ರೈತ, ಮಳೆಯಲ್ಲಿ ಎಲ್ಲವನ್ನೂ ಕಳೆದುಕೊಂಡವನು, ಇಂದು ತನ್ನ ಪರಿಶ್ರಮದಿಂದ ಅರಮನೆವರೆಗೆ ಪ್ರಯಾಣ ಮಾಡಿದ್ದನು. ಮಕ್ಕಳನ್ನು ಪೋಷಿಸಲು ಮರ ಕತ್ತರಿಸಿದವನೇ ನಿಜವಾದ ಜನರ ರಾಜ. ರಾಮಧನ್ ನೈದರ್ ಅಮೀರಿ ಬಗ್ಗೆ ಅಹಂಕಾರ ಮಾಡಿಕೊಂಡಿಲ್ಲ, ಬಡತನವನ್ನು ಲಜ್ಜೆ ಎಂದು ಭಾವಿಸಲಿಲ್ಲ. ಪ್ರತಿಯೊಂದು ಪರಿಸ್ಥಿತಿಯನ್ನು ಸ್ವೀಕರಿಸಿ ತನ್ನ ಪರಿಶ್ರಮದಿಂದ ತನ್ನ ಭಾಗ್ಯವನ್ನು ಬರೆಯಿಸಿಕೊಂಡನು. ಕಥೆಯ ಸಾರಾಂಶ: ಪ್ರಾಮಾಣಿಕತೆ, ಪರಿಶ್ರಮ ಮತ್ತು ದಯೆ ಇದ್ದರೆ ಬಡತನವು ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಇಂತಹ ಪ್ರೇರಣಾದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ.